ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶ್ರೀ ಬಾಲಾಜಿ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ನೈನ್ತ್ ಸ್ಟ್ಯಾಂಡರ್ಡ್ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ನ ಎಕ್ಸಸೈಸ್ 6.2 ಇಲ್ಲಿರೋ ಫಸ್ಟ್ ಮೇನ್ನ ಮಾಡೋಣ. ಇನ್ ಫಿಗರ್ 6.23, ಇಫ್ ಎ ಬಿ ಪ್ಯಾರಲಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಪ್ಯಾರಲಲ್ ಟು ಇ ಎಫ್ ಆ್ಯಂಡ್ ವೈ ಈಸ್ ಟು ಝೆಡ್ ಇಸ್ ಈಕ್ವಲ್ ಟು 3:7, ಫೈಂಡ್ ಎಕ್ಸ್. ಗಿವನ್ ನೋಡೋಣ. ಎ ಬಿ ಪ್ಯಾರಲಲ್ ಟು ಸಿ ಡಿ, ಎ ಬಿ ಪ್ಯಾರಲಲ್ ಟು ಸಿ ಡಿ, ಎ ಬಿ ಅನ್ನೋದು ಸಿ ಬಿಗೆ ಸಮವಾಗಿದೆ, ಇವೆರಡು ಈಕ್ವಲ್. ನೆಕ್ಸ್ಟ್ ಸಿ ಡಿ ಪ್ಯಾರಲಲ್ ಟು ಇ ಎಫ್, ಆಲ್ಸೋ ಸಿ ಡಿ ಪ್ಯಾರಲಲ್ ಟು ಇ ಎಫ್ ಆ್ಯಂಡ್ ವೈ ಈಸ್ ಟು ಝೆಡ್, ವೈ ಈಸ್ ಟು ಝೆಡ್ ಈಸ್ ಈಕ್ವಲ್ ಟು 3:7, ಫೈಂಡ್ ಎಕ್ಸ್. ನಾವು ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಸೊಲ್ಯೂಷನ್, y is to 7 is equal to 3 is to 7. ಗಿವನ್, ಇಲ್ಲಿ ಗಿವನಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆಟ್ ಅಸ್ ಕನ್ಸಿಡರ್ ದ ವ್ಯಾಲ್ಯೂ ಎ. ನಾವು ಎನ ಒಂದು ವ್ಯಾಲ್ಯೂ ಆಗಿ ತೊಗೊಳೋಣ. y is equal to 3a. ನೋಡಿ y ಇಲ್ಲಿ ಕೊಟ್ಟಿದ್ದಾರೆ 3, ಸೊ ಇಲ್ಲಿ ಎ ನಾನು ಅಸ್ಯೂಮ್ ಮಾಡ್ಕೊಂಡಿರೋದ್ರಿಂದ 3a, z is equal to 7a. ನೆಕ್ಸ್ಟ್ ಆ್ಯಂಗಲ್ ವೈ ಈಸ್ ಈಕ್ವಲ್ ಟು ಆ್ಯಂಗಲ್ ಡಬ್ಲ್ಯೂ. ಇಲ್ಲಿ ಆ್ಯಂಗಲ್ ಡಬ್ಲ್ಯೂ ಕೊಟ್ಟೇ ಇಲ್ಲ ಅಂತ ಕೇಳ್ಬೋದು ನೀವು, ಬಿಕಾಸ್ ನಾವಿಲ್ಲಿ ನೋಡಿ ವೈ ಈಸ್ ಈಕ್ವಲ್ ಟು ಆ್ಯಂಗಲ್ ಡಬ್ಲ್ಯೂ, ಬಿಕಾಸ್ ಇಲ್ಲಿ ವರ್ಟಿಕಲಿ ಅಪೋಸಿಟ್ ಆಗಿದೆ. ಸೊ ನಾವಿಲ್ಲಿ ಎಕ್ಸ್ಟ್ರಾ ನಾವು ಅಸ್ಯೂಮ್ ಮಾಡ್ಕೊಂಡಿರೋದು, ಬಿಕಾಸ್ ಇಲ್ಲಿ ರೀಸನ್ ಇದೆ, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್. ನೋಡಿ ಡಬ್ಲ್ಯೂ ಅಸ್ಯೂಮ್ಡ್, ಆ್ಯಂಗಲ್ ಡಬ್ಲ್ಯೂ ಅಸ್ಯೂಮ್ಡ್. ನೆಕ್ಸ್ಟ್ ಆ್ಯಂಗಲ್ ಝೆಡ್ ಪ್ಲಸ್ ಆ್ಯಂಗಲ್ ಡಬ್ಲ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ, ಬಿಕಾಸ್ ನೋಡಿ ಆ್ಯಂಗಲ್ ಝೆಡ್ ಪ್ಲಸ್ ಆ್ಯಂಗಲ್ ಡಬ್ಲ್ಯೂ 180 ಡಿಗ್ರಿ, ಬಿಕಾಸ್ ಕೋ ಇಂಟೀರಿಯರ್ ಆ್ಯಂಗಲ್, ಇಲ್ಲಿ ಕೋ ಇಂಟೀರಿಯರ್ ಆ್ಯಂಗಲ್ ಫಾರ್ಮೇಷನ್ ಆಗ್ತಾ ಇದೆ. ನೆಕ್ಸ್ಟು ಆ್ಯಂಗಲ್ ಝೆಡ್, ಆ್ಯಂಗಲ್ ಝೆಡ್ ನೋಡಿ 7a ಕೊಟ್ಟಿದ್ದಾರಲ್ಲ, 7a ಪ್ಲಸ್ ಆ್ಯಂಗಲ್ ಡಬ್ಲ್ಯೂ 3a, ಇಲ್ಲಿ 3a ವೈ ಇದೆ, ನೋಡಿ ಇಲ್ಲಿ ಆ್ಯಂಗಲ್ ವೈ ಈಸ್ ಈಕ್ವಲ್ ಟು ಆ್ಯಂಗಲ್ ಡಬ್ಲ್ಯೂ ಇಲ್ಲಿ ಫೈಂಡ್ ಮಾಡಿದ್ದೀವಿ. ಸೊ ಆ್ಯಂಗಲ್ ಡಬ್ಲ್ಯೂ ಆಲ್ಸೋ 3a ಈಸ್ ಈಕ್ವಲ್ ಟು 180 ಡಿಗ್ರಿ. 7 ಪ್ಲಸ್ 3a ಈಸ್ ಈಕ್ವಲ್ ಟು 10a ಈಸ್ ಈಕ್ವಲ್ ಟು 180 ಡಿಗ್ರಿ. a ಈಸ್ ಈಕ್ವಲ್ ಟು 180 ಡಿಗ್ರಿ ಬೈ 10, 0 0 ಕ್ಯಾನ್ಸಲ್, a ಈಸ್ ಈಕ್ವಲ್ ಟು 18 ಡಿಗ್ರಿ. ನೆಕ್ಸ್ಟ್ ಆ್ಯಂಗಲ್ ಝೆಡ್ is equal to 7 into 18 is equal to 126 degree. 18 7s are 126 degree. Angle Z is equal to 26 degree. Okay na? Now AB parallel to CD. Okay? CD parallel to EF. AB CD ಗೆ ಪ್ಯಾರಲಲ್ ಆದರೆ CD EF ಗೆ ಪ್ಯಾರಲಲ್ ಆಗಿದೆ. ಹಾಗಾದರೆ AB ನು EF ಗೆ ಪ್ಯಾರಲಲ್ ಅಲ್ವಾ? ಸೊ ಆ್ಯಂಗಲ್ X is equal to ಆ್ಯಂಗಲ್ ಝೆಡ್. ಹಂಗಾದರೆ ಎ ಬಿ ಅಂದರೆ ಇಲ್ಲಿ ಎಕ್ಸ್ ಅಲ್ವಾ, ಸೊ ಇ ಎಫ್ ಅಂದರೆ ಇಲ್ಲಿ ಝೆಡ್ ಅಲ್ವಾ, ಸೊ ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ ಟು 136 ಡಿಗ್ರಿ. ಇಲ್ಲಿ ಆ್ಯಂಗಲ್ ಝೆಡ್ 126 ಡಿಗ್ರಿ ಆದರೆ ಆ್ಯಂಗಲ್ ಎಕ್ಸ್ ಕೂಡ 126 ಡಿಗ್ರಿ ಆಗುತ್ತೆ. ನೋಡಿ ಅಲ್ಟರ್ನೇಟ್ ಆ್ಯಂಗಲ್, ನೋಡಿ ಇಲ್ಲಿ ಎಕ್ಸ್ ಮತ್ತು ಝೆಡ್ ಇಲ್ಲಿ ಅಲ್ಟರ್ನೇಟ್ ಆ್ಯಂಗಲ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಎಕ್ಸ್ ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ ಟು 126 ಡಿಗ್ರಿ. ಇಟ್ ಈಸ್ ಕ್ಲಿಯರ್. ಎಕ್ಸಸೈಸ್ 6.2ನ ಸೆಕೆಂಡ್ ಮೇನ್ ನೋಡೋಣ. ಇಫ್ ಎ ಬಿ ಪ್ಯಾರಲಲ್ ಟು ಸಿ ಡಿ, ಇ ಎಫ್ ಪರ್ಪೆಂಡಿಕ್ಯುಲರ್ ಸಿ ಡಿ ಆ್ಯಂಡ್ ಆ್ಯಂಗಲ್ ಜೆ ಇ ಡಿ ಈಸ್ ಈಕ್ವಲ್ ಟು 126 ಡಿಗ್ರಿ, ಫೈಂಡ್ ಆ್ಯಂಗಲ್ ಎ ಜಿ ಇ, ಆ್ಯಂಗಲ್ ಜಿ ಇ ಎಫ್ ಆ್ಯಂಡ್ ಆ್ಯಂಗಲ್ ಎಫ್ ಜಿ ಇ. ಗಿವನ್ ನೋಡೋಣ. ಎ ಬಿ ಪ್ಯಾರಲಲ್ ಟು ಸಿ ಡಿ, ಎ ಬಿ ಪ್ಯಾರಲಲ್ ಟು ಸಿ ಡಿ, ಎ ಬಿ ಅನ್ನೋದು ಸಿ ಡಿಗೆ ಸಮವಾಗಿದೆ. ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ, ಇ ಮತ್ತು ಎಫ್ ಪರ್ಪೆಂಡಿಕ್ಯುಲರ್ ಆಗಿದೆ, ಯಾವುದಕ್ಕೆ? ಸಿ ಡಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ನೆಕ್ಸ್ಟ್ ಆ್ಯಂಗಲ್ ಜಿ ಇ ಡಿ, ಆ್ಯಂಗಲ್ ಜಿ ಇ ಡಿ ಇದು 126 ಡಿಗ್ರಿ, ಟೋಟಲಾಗಿ 126 ಡಿಗ್ರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರೂವ್ ಆ್ಯಂಗಲ್ ಎ ಜಿ ಇ ಆ್ಯಂಡ್ ಆ್ಯಂಗಲ್
ಜಿ ಇ ಎಫ್ ಆ್ಯಂಡ್ ಆ್ಯಂಗಲ್ ಎಫ್ ಜಿ ಇ ಫೈಂಡ್ ಔಟ್ ಮಾಡಬೇಕು. ಪ್ರೂವ್ ಆ್ಯಂಗಲ್ ಎ ಜಿ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಜಿ ಇ ಡಿ ಈಸ್ ಈಕ್ವಲ್ ಟು 126 ಡಿಗ್ರಿ ಬಿಕಾಸ್ ಅಲ್ಟರ್ನೇಟ್ ಆ್ಯಂಗಲ್. ಆ್ಯಂಗಲ್ ಎ ಜಿ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಜಿ ಇ ಡಿ. ನೋಡಿ ಇಲ್ಲಿ ಕೊಟ್ಟಿದ್ರು ಆ್ಯಂಗಲ್ ಜಿ ಇ ಡಿ 126 ಡಿಗ್ರಿ. ಸೊ ನೋಡಿ ಇಲ್ಲಿ ಆ್ಯಂಗಲ್ ಎ ಜಿ ಇನೂ ಕೂಡ 126 ಡಿಗ್ರಿ ಆಗುತ್ತೆ ಬಿಕಾಸ್ ಅಲ್ಟರ್ನೇಟ್ ಆ್ಯಂಗಲ್ ಫಾರ್ಮೇಷನ್ ಆಗ್ತಾಯಿದೆ. ಇಲ್ಲಿ ನೋಡಿ ಅಲ್ಟರ್ನೇಟ್ ಆ್ಯಂಗಲ್ ಫಾರ್ಮೇಷನ್ ಆಗ್ತಾಯಿದೆ. ಸೊ ಈ ಆ್ಯಂಗಲ್ 126 ಡಿಗ್ರಿ ಆದರೆ ಈ ಆ್ಯಂಗಲು 126 ಡಿಗ್ರಿ ಆಗಿರಬೇಕು, ಯಾಕೆಂದರೆ ಈಕ್ವಲ್ ಅಲ್ವಾ. ಸೊ ಆ್ಯಂಗಲ್ ಎ ಜಿ ಇ ಈಸ್ ಈಕ್ವಲ್ ಟು 126 ಡಿಗ್ರಿ. ಓಕೆ, ಈಗ ಇದು ಪ್ರೂವ್ ಆಯಿತು ಎ ಜಿ ಇ. ನೆಕ್ಸ್ಟ್ ಆ್ಯಂಗಲ್ ಜಿ ಇ ಎಫ್ ನೋಡೋಣ. ಆ್ಯಂಗಲ್ ಜಿ ಇ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಜಿ ಇ ಎಫ್ ಪ್ಲಸ್ ಆ್ಯಂಗಲ್ ಎಫ್ ಇ ಡಿ. ಆ್ಯಂಗಲ್ ಜಿ ಇ ಡಿ 126 ಡಿಗ್ರಿ ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ಗಿವನ್ ಆ್ಯಂಗಲ್ ಜಿ ಇ ಡಿ 126 ಡಿಗ್ರಿ ಈಸ್ ಈಕ್ವಲ್ ಟು ಆ್ಯಂಗಲ್ ಜಿ ಇ ಎಫ್ ಪ್ಲಸ್ ಆ್ಯಂಗಲ್ ಎಫ್ ಇ ಡಿ. ಆ್ಯಂಗಲ್ ಜಿ ಇ ಎಫ್ ಗೊತ್ತಿಲ್ಲ ನಮಗೆ, ಅದನ್ನೇ ನಾವು ಫೈಂಡ್ ಔಟ್ ಮಾಡ್ತಿರೋದು. ಎಫ್ ಇ ಡಿ ಗೊತ್ತಿದೆ, ಯಾಕೆಂದರೆ ಇಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಎಫ್ ಇ ಡಿ ಒಂದು ರೈಟ್ ಆ್ಯಂಗಲ್, ಅದು 90 ಡಿಗ್ರಿ ಫಾರ್ಮೇಷನ್. ಸೊ ನೆಕ್ಸ್ಟ್ 126 ಡಿಗ್ರಿ ಮೈನಸ್ 90 ಡಿಗ್ರಿ ಈಸ್ ಈಕ್ವಲ್ ಟು ಆ್ಯಂಗಲ್ ಜಿ ಇ ಎಫ್. ಓಕೆ, 126 ಡಿಗ್ರಿ ಮೈನಸ್ 90 ಡಿಗ್ರಿ 36 ಡಿಗ್ರಿ ಈಸ್ ಈಕ್ವಲ್ ಟು ಜಿ ಇ ಎಫ್, ಆ್ಯಂಗಲ್ ಜಿ ಇ ಎಫ್. ಈಗ ನಾವು ಆ್ಯಂಗಲ್ ಜಿ ಇ ಎಫ್ನು ಕೂಡ ಫೈಂಡ್ ಔಟ್ ಮಾಡಿದ್ವಿ. ಎಷ್ಟು? ಆ್ಯಂಗಲ್ ಜಿ ಇ ಎಫ್ ಈಸ್ ಈಕ್ವಲ್ ಟು 36 ಡಿಗ್ರಿ. ನೆಕ್ಸ್ಟ್ ನಾವು ಆ್ಯಂಗಲ್ ಎಫ್ ಜಿ ಇನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಆ್ಯಂಗಲ್ ಎ ಜಿ ಇ ಪ್ಲಸ್ ಆ್ಯಂಗಲ್ ಎಫ್ ಜಿ ಇ ಈಸ್ ಈಕ್ವಲ್ ಟು 180 ಡಿಗ್ರಿ ಬಿಕಾಸ್ ಲೀನಿಯರ್ ಪೇರ್. ಆ್ಯಂಗಲ್ ಎ ಜಿ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಎಫ್ ಜಿ ಇ, ಇದೊಂದು ಲೀನಿಯರ್ ಪೇರ್ ತಾನೆ. ನೀವು ಉಲ್ಟಾ ಮಾಡಿ ನೋಡಿ, ಲೀನಿಯರ್ ಪೇರ್ ಇದು, ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ. ಸೊ 180 ಡಿಗ್ರಿ ಲೀನಿಯರ್ ಪೇರ್. ಎ ಜಿ ಇ ಫೈಂಡ್ ಔಟ್ ಮಾಡಿದ್ವಿ ನಾವು. ಇಲ್ಲಿ ನೋಡಿ ಎ ಜಿ ಇ 126 ಡಿಗ್ರಿ ಪ್ಲಸ್ ಎಫ್ ಜಿ ಇ ಗೊತ್ತಿಲ್ಲ 180 ಡಿಗ್ರಿ. ಎಫ್ ಜಿ ಇ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 126 ಡಿಗ್ರಿ. ಸೊ ಫೈನಲ್ ಆನ್ಸರ್ ಆ್ಯಂಗಲ್ ಎಫ್ ಜಿ ಇ ಈಸ್ ಈಕ್ವಲ್ ಟು 54 ಡಿಗ್ರಿ. ಇಟ್ ಈಸ್ ಕ್ಲಿಯರ್. ಎಕ್ಸಸೈಸ್ 6.2 ಥರ್ಡ್ ಮೇನ ನೋಡೋಣ. ಇಫ್ ಪಿ ಕ್ಯೂ ಪ್ಯಾರಲಲ್ ಟು ಸಿ ಟಿ ಆ್ಯಂಗಲ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು 110 ಡಿಗ್ರಿ and angle RST is equal to 130 degree. Find angle Q or S. Given PQ parallel to CT, angle PQR is equal to 110 degree. Angle PQR 110 degree. Angle RST 130 degree. ಇಲ್ಲಿ ಪಿ ಕ್ಯೂ ಎಸ್ ಟಿಗೆ ಪ್ಯಾರಲ್ ಆಗಿದೆ, ಸಮವಾಗಿದೆ. ಓಕೆನಾ? ಪ್ರೂವ್ ಆ್ಯಂಗಲ್ ಕ್ಯೂ ಆರ್ ಎಸ್. ನಮಗೆ ಆ್ಯಂಗಲ್ ಕ್ಯೂ ಆರ್ ಎಸ್ ನಮಗೆ ಗೊತ್ತಿಲ್ಲ, ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾಗತ್ತೆ. ಕನ್ಸ್ಟ್ರಕ್ಷನ್ ಎ ಆರ್ ಪ್ಯಾರಲಲ್ ಟು ಪಿ ಕ್ಯೂ. ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಹಾಕಿದ್ದೀವಿ, ಎ ಆರ್ ಪ್ಯಾರಲಲ್ ಟು ಪಿ ಕ್ಯೂ ಆ್ಯಂಡ್ ಆರ್ ಎಮ್ ಪ್ಯಾರಲಲ್ ಟು ಸಿ ಟಿ. ನೆಕ್ಸ್ಟ್ ಪ್ರೂಫ್ ಆ್ಯಂಗಲ್ ಎ ಆರ್ ಕ್ಯೂ ಪ್ಲಸ್ ಆ್ಯಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ ಬಿಕಾಸ್ ಕೋ ಇಂಟೀರಿಯರ್ ಆ್ಯಂಗಲ್. ನೋಡಿ ಆ್ಯಂಗಲ್ ಎ ಆರ್ ಕ್ಯೂ, ಆ್ಯಂಗಲ್ ಎ ಆರ್ ಕ್ಯೂ ಪ್ಲಸ್ ಆ್ಯಂಗಲ್ ಪಿ ಕ್ಯೂ ಆರ್ 180 ಡಿಗ್ರಿ ಆಗ್ತಾ ಇದೆ ಫಾರ್ಮೇಷನ್. ನೋಡಿ ಇಲ್ಲಿ ಕೋ ಇಂಟೀರಿಯರ್ ಆ್ಯಂಗಲ್ ಫಾರ್ಮೇಷನ್ ಆಗ್ತಾ ಇದೆ. ಸೊ 180 ಡಿಗ್ರಿ. ನೆಕ್ಸ್ಟ್ ಆ್ಯಂಗಲ್ ಎ ಆರ್ ಕ್ಯೂ ಪ್ಲಸ್ ಆ್ಯಂಗಲ್ ಪಿ ಕ್ಯೂ ಆರಲ್ಲಿ ಏನಿದೆ 110 ಡಿಗ್ರಿ ಕೊಟ್ಟಿದ್ದಾರೆ ಆಗಲೇ. ಸೊ ನೋಡಿ ಇಲ್ಲಿ ಪಿ ಕ್ಯೂ ಆರ್ 110 ಡಿಗ್ರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 180 ಡಿಗ್ರಿ. ನೆಕ್ಸ್ಟ್ ಆ್ಯಂಗಲ್ ಎ ಆರ್ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 110 ಡಿಗ್ರಿ. ಆ್ಯಂಗಲ್ ಎ ಆರ್ ಕ್ಯೂ ಇಸ್ ಈಕ್ವಲ್ ಟು 70 ಡಿಗ್ರಿ. ಇಲ್ಲಿ ನಮಗೆ ಆ್ಯಂಗಲ್ ಎ ಆರ್ ಕ್ಯೂ ಇಲ್ಲಿ ನಮಗೆ 70 ಡಿಗ್ರಿ ಬಂತು, ಫೈಂಡ್ ಆಯಿತು. ನೆಕ್ಸ್ಟ್ ಆ್ಯಂಗಲ್ ಎಸ್ ಆರ್ ಎಮ್ ಪ್ಲಸ್ ಆ್ಯಂಗಲ್ ಆರ್ ಎಸ್ ಟಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೇಮ್ ರೀಸನ್, ಕೋ ಇಂಟೀರಿಯರ್ ಆ್ಯಂಗಲ್, ಸೇಮ್ ರೀಸನ್. ಸೊ ನಾನು ಹಾಗೆ ಬರ್ಕೊಂಡಿದ್ದೀನಿ ಸೇಮ್ ರೀಸನ್. ನೋಡಿ ಇಲ್ಲಿ ಆ್ಯಂಗಲ್ ಎಸ್ ಆರ್ ಎಮ್, ಓಕೆ, ಎಸ್ ಆರ್ ಎಮ್ ಪ್ಲಸ್ ಆರ್ ಎಸ್ ಟಿ
ಇಲ್ಲಿ ಕೋ ಇಂಟೀರಿಯರ್ ಫಾರ್ಮೇಷನ್ ಆಗ್ತಾಯಿದೆ, ಇಲ್ಲೂ ಸಹ ಕೋ ಇಂಟೀರಿಯರ್ ಫಾರ್ಮೇಷನ್ ಆಗ್ತಾಯಿದೆ. ಆ್ಯಂಗಲ್ ಎಸ್ ಆರ್ ಎಮ್ ಪ್ಲಸ್ ಆ್ಯಂಗಲ್ ಆರ್ ಎಸ್ ಟಿ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಆ್ಯಂಗಲ್ ಆರ್ ಎಸ್ ಟಿ ಇಸ್ ಈಕ್ವಲ್ ಟು 130 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಎಸ್ ಆರ್ ಎಮ್ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 130 ಡಿಗ್ರಿ. ಆ್ಯಂಗಲ್ ಎಸ್ ಆರ್ ಎಮ್ ಇಸ್ ಈಕ್ವಲ್ ಟು 50 ಡಿಗ್ರಿ. ಇಲ್ಲಿ ನಮಗೆ ಆ್ಯಂಗಲ್ ಎಸ್ ಆರ್ ಎಮ್ ಫೈಂಡ್ ಔಟ್ ಮಾಡಿದ್ವಲ್ಲ ಈಗ 50 ಡಿಗ್ರಿ. ಸೊ ಈಗ ನಮಗೆ ಕ್ಯೂ ಆರ್ ಎಸ್ ಗೊತ್ತಾಗಬೇಕು. ಈಗ ನಮಗೆ ಆರಾಮ್ಸೆ ಕ್ಯೂ ಆರ್ ಎಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಆ್ಯಂಗಲ್ ಎ ಆರ್ ಕ್ಯೂ ಪ್ಲಸ್ ಆ್ಯಂಗಲ್ ಕ್ಯೂ ಆರ್ ಎಸ್ ಪ್ಲಸ್ ಆ್ಯಂಗಲ್ ಎಸ್ ಆರ್ ಎಮ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಬಿಕಾಸ್ ಸ್ಟ್ರೈಟ್ ಲೈನ್ ನೋಡಿ, ಇಲ್ಲಿ ಸ್ಟ್ರೈಟ್ ಲೈನ್ ಫಾರ್ಮೇಷನ್ ಆಗುತ್ತೆ. ನೋಡಿ ಇಲ್ಲಿ ಸ್ಟ್ರೈಟ್ ಲೈನ್ ಫಾರ್ಮೇಷನ್ ಆಗುತ್ತೆ. ಹೆಂಗೆ ಅಂದರೆ ಎ ಆರ್ ಕ್ಯೂ, ಓಕೆ, ಎ ಆರ್ ಕ್ಯೂ, ಕ್ಯೂ ಆರ್ ಎಸ್, ಎಸ್ ಆರ್ ಎಮ್. ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಫಾರ್ಮೇಷನ್ ಆಗ್ತಾಯಿದೆ ಅಲ್ಲ. ನೆಕ್ಸ್ಟ್ ಆ್ಯಂಗಲ್ ಎ ಆರ್ ಕ್ಯೂ ನಾವು ಫೈಂಡ್ ಔಟ್ ಮಾಡಿದ್ವಿ 70 ಡಿಗ್ರಿ. ಸೊ 70 ಡಿಗ್ರಿ ಪ್ಲಸ್ ಆ್ಯಂಗಲ್ ಕ್ಯೂ ಆರ್ ಎಸ್ ನಮಗೆ ಗೊತ್ತಿಲ್ಲ, ಪ್ಲಸ್ ಆ್ಯಂಗಲ್ ಎಸ್ ಆರ್ ಎಮ್ ಫೈಂಡ್ ಔಟ್ ಮಾಡಿದ್ವಿ 50 ಡಿಗ್ರಿ. ಆ್ಯಂಗಲ್ ನೆಕ್ಸ್ಟ್ 180 ಡಿಗ್ರಿ. ನೆಕ್ಸ್ಟ್ ಆ್ಯಂಗಲ್ ಇದನ್ನು ಈ ಕಡೆ ತರೋಣ, ಇದನ್ನು ಫೈಂಡ್ ಔಟ್ ಮಾಡಬೇಕಲ್ಲ. ಆ್ಯಂಗಲ್ ಕ್ಯೂ ಆರ್ ಎಸ್ ಪ್ಲಸ್ 120 ಡಿಗ್ರಿ ಮೈನಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. 120 ಡಿಗ್ರಿ ಸಾರಿ ಮೈನಸ್ ಇದು 120 ಡಿಗ್ರಿ ಮೈನಸ್ 180 ಡಿಗ್ರಿ. 120 ಡಿಗ್ರಿ ಯಾಕೆಂದರೆ 70 ಪ್ಲಸ್ 50 120. ನೆಕ್ಸ್ಟ್ ಆ್ಯಂಗಲ್ ಕ್ಯೂ ಆರ್ ಎಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ. ಆ್ಯಂಗಲ್ ಕ್ಯೂ ಆರ್ ಎಸ್ ಈಸ್ ಈಕ್ವಲ್ ಟು 60 ಡಿಗ್ರಿ. ಓಕೆ, ಎಕ್ಸಸೈಸ್ 6.2 ಫೋರ್ತ್ ಮೇನ್ನ ನೋಡೋಣ. ಇಫ್ ಎ ಬಿ ಪ್ಯಾರಲಲ್ ಟು ಸಿ ಟಿ ಆ್ಯಂಡ್ ಆ್ಯಂಗಲ್ ಎ ಪಿ ಕ್ಯೂ ಇಸ್ ಈಕ್ವಲ್ ಟು 50 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಪಿ ಆರ್ ಡಿ ಇಸ್ ಈಕ್ವಲ್ ಟು 127 ಡಿಗ್ರಿ, ಫೈಂಡ್ ಎಕ್ಸ್ ಆ್ಯಂಡ್ ವೈ. ಗಿವನ್ ಎ ಬಿ ಪ್ಯಾರಲಲ್ ಟು ಸಿ ಡಿ, ಎ ಬಿ ಪ್ಯಾರಲಲ್ ಟು ಸಿ ಡಿ ನೋಡಿ, ಎ ಬಿ ಪ್ಯಾರಲಲ್ ಟು ಸಿ ಡಿ. ಓಕೆ, ಎ ಬಿ ಪ್ಯಾರಲಲ್ ಟು ಸಿ ಡಿ, ಎ ಬಿ ಸಮವಾಗಿದೆ ಸಿ ಡಿಗೆ. ನೆಕ್ಸ್ಟ್ ಆ್ಯಂಗಲ್ ಎ ಪಿ ಕ್ಯೂ ಇಸ್ ಈಕ್ವಲ್ ಟು 50 ಡಿಗ್ರಿ. ಆ್ಯಂಗಲ್ ಎ ಪಿ ಕ್ಯೂ 50 ಡಿಗ್ರಿ ಫಾರ್ಮೇಷನ್ ಆಗಿದೆ ಇಲ್ಲಿ. ನೆಕ್ಸ್ಟ್ ಆ್ಯಂಗಲ್ ಪಿ ಆರ್ ಡಿ 127 ಡಿಗ್ರಿ. ಆ್ಯಂಗಲ್ ಪಿ ಆರ್ ಡಿ 127. ನೆಕ್ಸ್ಟ್ ಫೈಂಡ್ ಎಕ್ಸ್ ಆ್ಯಂಡ್ ವೈ. ಸೊಲ್ಯೂಷನ್ ಆ್ಯಂಗಲ್ ಎ ಪಿ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 50 ಡಿಗ್ರಿ. ಆ್ಯಂಡ್ ನೋಡಿ, ಬಿಕಾಸ್ ಎ ಪಿ ಕ್ಯೂ ಆರ್ ಈಕ್ವಲ್, ಬಿಕಾಸ್ ಇಲ್ಲಿ ಅಲ್ಟರ್ನೇಟ್ ಆ್ಯಂಗಲ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಎ ಪಿ ಕ್ಯೂ 50 ಡಿಗ್ರಿ ಆದರೆ ಪಿ ಕ್ಯೂ ಆರ್ ಆಲ್ಸೋ 50 ಡಿಗ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 50 ಡಿಗ್ರಿ. ಎಕ್ಸ್ ಫೈಂಡ್ ಔಟ್ ಆಯಿತು. ನೆಕ್ಸ್ಟ್ ಆ್ಯಂಗಲ್ ಎ ಪಿ ಆರ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಆರ್ ಡಿ, ಬಿಕಾಸ್ ಅಲ್ಟರ್ನೇಟ್ ಆ್ಯಂಗಲ್. ನೋಡಿ, ಎ ಪಿ ಆರ್ ಪ್ಲಸ್ ವೈ, ಎ ಪಿ ಆರ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಪಿ ಆರ್ ಡಿ. ಇಲ್ಲೂ ಸಹ ಅಲ್ಟರ್ನೇಟ್ ಫಾರ್ಮೇಷನ್ ಆಗ್ತಾ ಇದೆ ನೋಡಿ. ಎ ಪಿ ಆರ್ ಪಿ ಆರ್ ಡಿಗೆ ಈಕ್ವಲ್. ಸೊ ಎ ಪಿ ಆರ್ ಫೈಂಡ್ ಔಟ್ ಮಾಡಿದ್ವಿ ನಾವು. ಎ ಪಿ ಆರ್ 50 ಡಿಗ್ರಿ ಕೊಟ್ಟಿದ್ದಾರಲ್ಲ ಇಲ್ಲಿ, ಅವರೇ ಕೊಟ್ಟಿದ್ದಾರೆ ಗಿವನಲ್ಲಿ. ಎ ಪಿ ಆರ್ 50 ಡಿಗ್ರಿ ಪ್ಲಸ್ ವೈ ಸೇರಿಬಿಟ್ಟು, ವೈ ಗೊತ್ತಿಲ್ಲ, 50 ಡಿಗ್ರಿ ಪ್ಲಸ್ ವೈ ಸೇರಿಬಿಟ್ಟು 127 ಡಿಗ್ರಿ ಆಗಿ ಅದು ಈಕ್ವಲ್ ಆಗುತ್ತೆ. ಓಕೆನಾ? ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಆರ್ ಡಿ ಕೊಟ್ಟಿದ್ದಾರೆ, ಆ್ಯಂಗಲ್ ಪಿ ಆರ್ ಡಿ 127 ಡಿಗ್ರಿ ಬರ್ಕೊಂಡ್ವಿ. ನೆಕ್ಸ್ಟ್ ವೈ ಗೊತ್ತಿಲ್ಲ, ವೈ ಈಸ್ ಈಕ್ವಲ್ ಟು 127 ಮೈನಸ್ 50 ಡಿಗ್ರಿ, ವೈ ಈಸ್ ಈಕ್ವಲ್ ಟು 77 ಡಿಗ್ರಿ. ಸೊ ವೈ 77 ಡಿಗ್ರಿ. ಇಟ್ ಈಸ್ ಕ್ಲಿಯರ್? ಓಕೆ ಫ್ರೆಂಡ್ಸ್, ನಿಮಗೆ ಎಕ್ಸಸೈಸ್ 6.2ನ ಆಲ್ ಪ್ರಾಬ್ಲಮ್ಸ್ ಇಷ್ಟ ಆಗಿದ್ದರೆ ಮತ್ತು ನಿಮಗೆ ಅರ್ಥ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.